ದೇವತೆಗಳು. ನಾರಾಯಣನು ರಾಮನಾಗಿ ಜನಿಸಿದಾಗ ಇಂದ್ರ ವಾಲಿಯಾಗಿ ಜನಿಸ್ತಾನೆ. ಸೂರ್ಯನು ಸುಗ್ರೀವನಾಗಿ ಜನಿಸ್ತಾನೆ. ಶ್ರೀಕೃಷ್ಣ ಜನಿಸಿದಾಗ ಅದೇ ಇಂದ್ರನು ಅರ್ಜುನನಾಗಿ ಹುಟ್ಟುತ್ತಾನೆ. ಅದೇ ಸೂರ್ಯನು ಕರ್ಣನಾಗಿ ಹುಟ್ಟುತ್ತಾನೆ. ಹೀಗೆ ದೇವತೆಗಳು ಮತ್ತೆ ಮತ್ತೆ ಜನಿಸ್ತಾ ಇರ್ತಾರೆ. ಪ್ರಹ್ಲಾದನು ಚಿಕ್ಕವನಾಗಿದ್ದಾಗಲೇ ದೇವರನ್ನು ದರ್ಶಿಸಿದರೂ ಅವನಿಗೆ ಮೋಕ್ಷ ಸಿಗಲಿಲ್ಲ. ಯಾಕೆ ಅಂತಂದರೆ ಅವನ ಭಕ್ತಿ ಸುಮಾರು 10 ವರ್ಷದವರೆಗೆ ಮಾತ್ರ. ರಾಜನಾದ ಮೇಲೆ ಯುದ್ಧಗಳನ್ನು ಮಾಡ್ತಾನೆ. ನಂತರ ಶಾಂತನನ ಮಗನಾಗಿ ಜನಿಸಿ ಭೀಮನಿಂದ ಹತನಾಗ್ತಾನೆ. ಬಳಿಕ ವ್ಯಾಸರಾಯರಾಗಿ ಜನಿಸಿ ನಂತರ ರಾಘವೇಂದ್ರ ರಾಯರಾಗಿ ಜನಿಸಿ ಮೋಕ್ಷವನ್ನು ಹೊಂದಿದರು. ಅಷ್ಟು ಕಷ್ಟ ಮೋಕ್ಷವನ್ನು ಹೊಂದಲು. ಆದ್ದರಿಂದ ಆಯಾ ಕಾರ್ಯಗಳ ಸಿದ್ಧಿಗಾಗಿ ಆಯಾ ದೇವತೆಗಳು ಪ್ರಾಧಾನ್ಯತೆಯನ್ನು ಹೊಂದುವರು. ಇತರ ದೇವತೆಗಳು ಪರಿವಾರ ಸಮೇತರಾಗಿ ದೇವತೆಗಳಾಗಿ ಬರ್ತಾರೆ. ಹೀಗೆ ನಾವು ಯಾವ ರೂಪದಲ್ಲಿ ಆರಾಧಿಸಿದರೂ ಒಂದೇ.